ಇಲ್ಲಿ ಶ್ರೀಕೃಷ್ಣ ನಾನು ಎಲ್ಲ ಭೂತಾತ್ಮಗಳಿಗೂ ಸರ್ವೇಶ್ವರ ಮತ್ತೆ ಪರಮಾತ್ಮ ಅಂತ ಹೇಳಿದ್ರು. ನಮ್ಮ ಎಲ್ಲ ಜೀವರಾಶಿಯನ್ನ ಎರಡು ಬಗೆಯಲ್ಲಿ ವಿಂಗಡಿಸ್ತಾರೆ. ಒಂದು ಅಚಿತ್ ಅಂತ, ಮತ್ತಿನ್ನೊಂದು ಚಿತ್. ಅಚಿತ್ ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವಂತ ಎಲ್ಲ ವಸ್ತುಗಳು. ಹಾಗೆ ಚಿತ್ ಅಂದ್ರೆ ಆತ್ಮ. ಇದರಲ್ಲಿ ಮೂರು ಬಗೆ. ಮೊದಲನೇದು ಬಂದು ಬದ್ಧಾತ್ಮ, ಅಂದ್ರೆ ಯಾವ ಆತ್ಮ ಜೀವರಾಶಿಗಳಲ್ಲಿ ಜನ್ಮ ತಾಳಿದೆಯೋ, ನಮ್ಮ ದೇಹದೊಳಗೆ ಬದ್ಧವಾಗಿದೆಯೋ ಅವುಗಳಿಗೆ ಬದ್ಧಾತ್ಮ ಅಂತ ಕರಿತೀವಿ. ಎರಡನೇದು ಬಂದು ಮುಕ್ತಾತ್ಮ, ಅಂದ್ರೆ ಯಾವ ಆತ್ಮ ಈ ದೇಹವನ್ನ ಬಿಟ್ಟು ಮತ್ತೆ ಪುನರ್ಜನ್ಮ ತಾಳಲು ಕಾಯ್ತಾ ಇದೆಯೋ ಅವನ್ನ ನಾವು ಮುಕ್ತಾತ್ಮ ಅಂತ ಕರಿತೀವಿ. ಇನ್ನ ಮೂರನೇ ಟೈಪ್ ಬಂದು ನಿತ್ಯಾತ್ಮ. ಇವುಗಳು ನಮ್ಮ ದೇಹವನ್ನ ಬಿಟ್ಟು ಮತ್ತೆ ಯಾವುದೇ ರೀತಿಯಾದಂಥ ಪುನರ್ಜನ್ಮಗಳಿಂದ ಮುಕ್ತರಾಗಿ ದೇವರ ಸನ್ನಿಧಿಯಲ್ಲೇ ಸದಾಕಾಲ ಇರುವಂತ ಆತ್ಮಗಳು. ಇದನ್ನ ನಿತ್ಯಾತ್ಮ ಅಂತ ಕರಿತೀವಿ. ಇವೆಲ್ಲ ಜೀವರಾಶಿಗಳು ಅಂದ್ರೆ ಇವೆಲ್ಲ ಆತ್ಮಗಳಿಗೂ ಪರಮವಾದ ಅಂದ್ರೆ ಅತಿ ಶ್ರೇಷ್ಠನಾದ ಆತ್ಮವೇ ಪರಮಾತ್ಮ ಅಂತ ಹೇಳ್ತಾರೆ. ಅವರನ್ನೇ ನಾವು ನಾರಾಯಣ ಅಂತ ಕರಿತೀವಿ.